ಯಾಕ್ರಿ ಇಷ್ಟು ಲೇಟು ಈ ಥರ ಸಿನಿಮಾ ಮಾಡೋಕ್ಕೆ? ಯಾಕಂದರೆ ಇದು ಲಾಕ್ಡೌನಲ್ಲಿ ಒಂದು ಎಲ್ಲರ ಕಣ್ಣು ಮುಂದೆ ನಡೆಯುವಂಥದ್ದು ಒಂದು ಸ್ಟೋರಿ ಇದು. ಬಟ್ಟು ಎಷ್ಟು ಸತ್ಯ ಇದೆ, ಎಷ್ಟು ನಿಜವಾಗಿ ಎಲ್ಲರ ಕಣ್ಣು ಮುಂದೆ ನಡೆದಿರೋವಂಥದ್ದು. ಬಟ್ ಯಾರೋ ಒಬ್ಬರು ಸಿನಿಮಾ ಮಾಡೋಕ್ಕಾಗಲಿ. ಬಟ್ ಇವತ್ತು ನಾಟೌಟ್ ಅಂತ ಸಿನಿಮಾದಲ್ಲಿ ಅಂಥ ಒಂದು ಸ್ಟ್ರಾಂಗ್ ಕಂಟೆಂಟು ಇವತ್ತು ತೋರಿಸಿದ್ದಾರೆ. ಸೊ ಪ್ರತಿಯೊಬ್ಬರು ಬಂದು ನೋಡಬೇಕು, ಎಲ್ಲರಿಗೂ ಫೀಲ್ ಆಗುತ್ತೆ. ಎಲ್ಲರ ಕಣ್ಣು ಮುಂದೆ ನಡೆದಿರೋವಂಥದ್ದೇ ಇದು. ಸೊ ನಿಜ ಲಾಕ್ಡೌನದ್ದು, ಆಮೇಲೆ ಹಾಸ್ಪಿಟಾಲಿಟಿದು ಏನು ಎಲ್ಲ ಎಷ್ಟೋ ಜನ ಅದೆಲ್ಲ ಕತೆ ಹೇಳಬಾರ್ದು. ಬಟ್ ದಯವಿಟ್ಟು ಸಿನಿಮಾ ಬಂದು ನೋಡಿ, ನಿಜವಾಗ್ಲೂ ಎಂಜಾಯ್ ಮಾಡ್ತೀರಾ, ಬೋರ್ ಆಗಲ್ಲ. 2 ಅವರ್ ಕೂತಿದ್ದು ನಮಗೆ ಗೊತ್ತೇ ಆಗಲ್ಲ. ತುಂಬ ಚೆನ್ನಾಗಿದೆ, ದಯವಿಟ್ಟು ಬಂದು ನೋಡಿ. ನನ್ನ ರಿಕ್ವೆಸ್ಟ್. ಥ್ಯಾಂಕ್ ಯು. ಸೊ ಎಲ್ಲರಿಗೂ ನಮಸ್ಕಾರ. ನಾನು ಮ್ಯೂಸಿಕ್ ಡೈರೆಕ್ಟರ್ ಮಹೇಶ್ ಮಹಾದೇವ್. ಈ ಸಿನಿಮಾದಲ್ಲಿ ಮ್ಯೂಸಿಕ್ ಇರುತ್ತೆ ಅಂತ ಒಂದು ಇದರಲ್ಲಿ ಬಂದಿದ್ದೆ. ಬಟ್ ರಿಯಲ್ ಆಗಿ ಹೇಳ್ತೀನಿ, ಒಂದು ಒಳ್ಳೆ ಸ್ಟೋರಿ ಇದೆ. ಆ್ಯಂಡ್ ನಾರ್ಮಲ್ ಮೂವಿ ಥರ ಇಲ್ಲ ಇದು. ಸಮಥಿಂಗ್ ಒಂದು ಒಳ್ಳೆ ಮೆಸೇಜ್ ಇದೆ. ಆ್ಯಂಡ್ ಎಂಡ್ವರೆಗೂ ಎಲ್ಲೂ ಬೋರ್ ಆಗೋದಿಲ್ಲ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಕತೆ ತುಂಬ ಚೆನ್ನಾಗಿದೆ. ಆ್ಯಂಡ್ ಹೀರೋ ಕೂಡ ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ರವಿಶಂಕರ್ ಸರ್ ಅಂತೂ ಹೇಳೋದೇ ಇಲ್ಲ, ತುಂಬ ಚೆನ್ನಾಗಿದೆ. ದಯವಿಟ್ಟು ಎಲ್ಲರೂ ಬಂದು ಒಂದ್ಸಲ ಮೂವಿ ನೋಡಿ, ತುಂಬ ಚೆನ್ನಾಗಿದೆ. ಯಾರಿಗೂ ನಮಸ್ತೆ. ನಮ್ಮ ಕನ್ನಡ ಚಲನಚಿತ್ರದಲ್ಲಿ ನಾಟೌಟ್ ಅನ್ನೋದು ಅದ್ಭುತ ಸಿನಿಮಾ ಬಂದಿದೆ. ಈ ಸಿನಿಮಾ ಪ್ರತಿಯೊಬ್ಬರು ನೋಡಲೇಬೇಕು. ಕರೋನಾದಲ್ಲಿ ಏನಾಗಿದೆ, ಇಂಥ ಮೆಸೇಜ್ ಬಂದಿದೆ ಅನ್ನೋದನ್ನ ಅದ್ಭುತವಾಗಿ ಕನ್ನಡದಲ್ಲಿ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಮತ್ತು ನಮ್ಮ ರವಿಶಂಕರ್ ಅವರು ಅದ್ಭುತ ನಟನೆ, ಜೊತೆಗೆ ಹೀರೋ ಚೊಚ್ಚಲ ಸಿನಿಮಾದಲ್ಲೇ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಡೈರೆಕ್ಟ್ರು, ನಮ್ಮ ನಿರ್ದೇಶಕರು, ಇದು 2ನೇ ಮೂವಿ, ಅದ್ಭುತವಾಗಿ ಸಿನಿಮಾ ಮಾಡಿದ್ದಾರೆ. ಎಲ್ಲ ಪ್ರತಿಯೊಬ್ಬರು ಥಿಯೇಟ್ರಿಗೆ ಹೋಗಲ್ಲ ಅಂತ ಹೇಳ್ತಿರೋರು ಥಿಯೇಟ್ರಿಗೆ ಖಂಡಿತವಾಗ್ಲೂ ಈ ಸಿನಿಮಾ ಹೋಗ್ತೀರಾ. ಅಂದರೆ ಅಂಥ ಮೆಸೇಜ್ ಇದೆ ಈ ಸಿನಿಮಾದಲ್ಲಿ. ಎಲ್ಲರೂ ನಮ್ಮ ಕನ್ನಡ ಚಿತ್ರ ಪ್ರೇಮಿಗಳು ಯಾರಿದ್ದಾರೆ, ದಯಮಾಡಿ ಈ ಸಿನಿಮಾನ ಪ್ರೋತ್ಸಾಹಿಸಿ, ಈ ಸಿನಿಮಾನ ಗೆಲ್ಲಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ನಮಸ್ಕಾರ. ಸೊ ಎಷ್ಟೊಂದು ಜನ ನಾವು ಹೇಳ್ತಾ ಇರ್ತೀವಿ ಕನ್ನಡದಲ್ಲಿ ಒಳ್ಳೆ ಸಿನಿಮಾ ಬರ್ತಾ ಇಲ್ಲ ಅಂತ. ಬಟ್ ಖಂಡಿತವಾಗ್ಲೂ ಈ ಸಿನಿಮಾ ನೋಡಿದ್ರೆ ನೀವು ಆ ಮಾತನ್ನ ವಾಪಸ್ ತೊಗೊತೀರಾ ಅಂತ ಹೇಳ್ಬೋದು. ಯಾಕೆಂತಂದರೆ ಯೂಶಲಿ ತುಂಬ ನಾರ್ಮಲ್ ಆಗಿರೋಂಥ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡು ಮತ್ತು ಲವ್ ಸ್ಟೋರಿ, ಇಲ್ಲಾಂದರೆ ಆ್ಯಕ್ಷನ್ ಸಿನಿಮಾ ನೋಡ್ತಾ ಇರ್ತೀವಿ. ಎಷ್ಟೊಂದು ಜನ ಮೆಸೇಜ್ ಓರಿಯೆಂಟೆಡ್ ಸಿನಿಮಾಗೆ ವೇಟ್ ಮಾಡ್ತಾ ಇರ್ತಾರೆ. ಸೊ ಅಂಥ ಒಂದು ಕ್ಯಾಟಗರಿಯಲ್ಲಿ ನಿಂತ್ಕೊಳ್ಳೋದು ನಾಟೌಟ್. ಆ್ಯಂಡ್ ಎಲ್ಲ ಕ್ಯಾರೆಕ್ಟರ್ಸ್ ಮಾತ್ರ ಸೂಪರ್ ಫ್ಯಾಂಟಾಸ್ಟಿಕ್ ಆಗಿ ಕ್ಯಾರೆಕ್ಟರೈಸೇಷನ್ ಮಾಡಿದ್ದಾರೆ ಡೈರೆಕ್ಟರ್ ಅವರು, ಅಂಬರೀಷ್ ಅವರು. ಆ್ಯಂಡ್ DOP ಹಾಲೇಶ್ ಅವರು ನನ್ನ ಫ್ರೆಂಡ್. ಅಜಯ್ ಅವರಾಗಿರ್ಬೋದು, ರಚನಾ ಮತ್ತು ರವಿ ಅವರು, ಗೋಪಾಲ್ ಅವರು ಮತ್ತು ಕಾಕ್ರೋಚ್ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಸೊ ಎಲ್ಲರೂ ಸಿನಿಮಾನ ಥಿಯೇಟ್ರಲ್ಲಿ ನೋಡಿ. ಆ್ಯಂಡ್ ಖಂಡಿತವಾಗ್ಲೂ ಆ ದುಡ್ಡು ಏನು ಕೊಡ್ತೀವಿ ಟಿಕೆಟ್ಗೆ, ಅದು ಮೋಸ ಆಗೋದೇ ಇಲ್ಲ. ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಮಾತ್ರ ನಾನು ನಿಜವಾಗ್ಲೂ ಅಂದ್ಕೊಂಡೇ ಇರಲಿಲ್ಲ ಈ ಥರ ಕ್ಲೈಮ್ಯಾಕ್ಸ್ ಇರುತ್ತೆ ಅಂತ. ಸೊ ವೆರಿ ಡಿಫ್ರೆಂಟ್ ಕ್ಲೈಮ್ಯಾಕ್ಸ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ನಾಟೌಟ್. I think every character has got importance in the whole movie, and ಅದು ತುಂಬ ಒಂಥರ ಡಿಫ್ರೆಂಟ್ ಸ್ಟೋರಿ ಲೈನ್. ಐ ಥಿಂಕ್ ವಿ ಹ್ಯಾವ್ ಟು ಕಂಗ್ರ್ಯಾಚುಲೇಟ್ ದ ಡೈರೆಕ್ಟರ್ ಆ್ಯಂಡ್ ದ ಇಡೀ ಟೀಮ್. ಒಂದೊಂದು ಶಾರ್ಟು ಸಿಂಪಲ್ ಆಗಿದ್ರೂ ಅಷ್ಟು ಒಂದು ಡಿಫ್ರೆಂಟ್ ಆಗಿದೆ. ತುಂಬಾ ಇಷ್ಟ ಆಯಿತು. ಆ್ಯಂಡ್ ಕ್ಲೈಮ್ಯಾಕ್ಸ್ ಅಂತೂ ನಾನು ಅಂದ್ಕೊಂಡೇ ಇಲ್ಲ ಈ ಥರ ಒಂಥರ ಡಿಫ್ರೆಂಟ್ ಆಗಿರೋ ಕ್ಲೈಮ್ಯಾಕ್ಸ್. ವಾಸ್ ವೆರಿ ಥ್ರಿಲ್ಲಿಂಗ್ ಆ್ಯಂಡ್ ಟ್ವಿಸ್ಟ್ ಆಗಿತ್ತು. ತುಂಬಾ ಇಷ್ಟ ಆಯಿತು. ಐ ವಿಶ್ ದ ಹೋಲ್ ಟೀಮ್ ಆಲ್ ದ ಬೆಸ್ಟ್. ಆ್ಯಂಡ್ ಖಂಡಿತ ಮೂವಿ ಸಕ್ಸಸ್ ಆಗುತ್ತೆ. ಎಲ್ಲರೂ ಬಂದು ನೋಡಲೇಬೇಕಿರೋ ಒಂದು ಮೂವಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಅಭಯ್ ಚಂದ್ರ ಮಾತಾಡ್ತಾ ಇದ್ದೀನಿ. ಇವತ್ತು ನಾಟೌಟ್ ಎಂಬ ಕನ್ನಡ ಚಿತ್ರ ನೋಡಿದೆ. ನಿಜವಾಗ್ಲೂ ನಮ್ಮ ಪ್ರೀತಿಯ ಬ್ರದರ್ ಅಜಯ್ ಅವರು ಈಗಾಗಲೇ ಡೆಬ್ಯೂ ಮೂವಿ ಮುಖಾಂತರ ಒಂದು ಗುಡ್ ರೆಸ್ಪಾನ್ಸ್ ಬಂದಿತ್ತು ಇವ್ರಿಗೆ ಪ್ರೀವಿಯಸ್ ಸಿನಿಮಾಲೆ. ಸೊ ಈ ಸಿನಿಮಾಲೂ ಕೂಡ ಇವ್ರ ಕ್ಯಾರೆಕ್ಟರ್ನ ಕಂಪ್ಲೀಟಾಗಿ ಫುಲ್ಫಿಲ್ ಮಾಡಿದ್ದಾರೆ. ಒಳ್ಳೆಯದಾಗಲಿ. ನಿಜವಾಗ್ಲೂ ಈ ಸಿನಿಮಾಲಿ ಬರುವಂಥ ಎಲ್ಲ ಪಾತ್ರಗಳು ಕೂಡ ತುಂಬ ಅದ್ಭುತವಾಗಿ ಚೆನ್ನಾಗಿ ಮಾಡಿದ್ದಾರೆ. ಎಸ್ಪೆಷಲಿ ಸುಗಿ ಅವ್ರ ಕ್ಯಾರೆಕ್ಟರ್ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ವೇ ಆಫ್ ಮೇಕಿಂಗ್, ಸಿನಿಮಾಟೋಗ್ರಫಿ, ಮ್ಯೂಸಿಕ್ ಕೂಡ ಎಲ್ಲ ತುಂಬ ಇಷ್ಟ ಆಯಿತು. ಖಂಡಿತವಾಗ್ಲೂ ಇಂಥ ಸಿನಿಮಾ ಜನರಿಗೆ ತಲುಪಬೇಕು. ಸೊ ಹಾಗಾಗಿ ಕ್ಲೈಮ್ಯಾಕ್ಸು ಕೂಡ ಡಿಫ್ರೆಂಟ್ ಆಗಿದೆ. ಅಂದರೆ ಒಂದು ಮೆಸೇಜ್ ಇದೆ. ಸೊ ದಯವಿಟ್ಟು ಕನ್ನಡ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ ನಮ್ಮಂಥ ಹೊಸ ಕಲಾವಿದರನ್ನ ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊತೀನಿ. ಭಾಳ ದಿನ ಆದಮೇಲೆ ಒಂದು ಅತ್ಯುತ್ತಮವಾದ ಒಂದು ಚಿತ್ರನ ನೋಡಿದಷ್ಟು ಖುಷಿ ಆಯಿತು. ಅದರಲ್ಲೂ ನಿರ್ದೇಶಕರು ಬರೀ ಒಂದು 30-32 ದಿನದಲ್ಲಿ ಇಂಥ ಒಂದು ಒಳ್ಳೆ ಕಾನ್ಸೆಪ್ಟು, ನಿಜವಾಗ್ಲೂ ಎಲ್ಲ ರೀತಿಯಲ್ಲೂ ಒಂದು ಒಳ್ಳೆ ಕಾನ್ಸೆಪ್ಟನ್ನ ಜನಕ್ಕೆ ಕೊಟ್ಟಿದ್ದಾರೆ. ಇದನ್ನು ನಮ್ಮ ಕನ್ನಡ ಪ್ರೇಕ್ಷಕರು ದೊಡ್ಡ ಮಟ್ಟದಲ್ಲಿ ಯಶಸ್ವಿಗೊಳಿಸಬೇಕು. ಯಾಕಂತಂದರೆ ಒಂದೊಂದು ಸೀನು, ಒಂದೊಂದು ಅದು ಕ್ಲೈಮ್ಯಾಕ್ಸ್ ಅಂತೂ ಪ್ರತಿಯೊಬ್ಬರಿಗೂ ಒಂದು ಮನಸ್ಸನ್ನು ನಾಟುತ್ತೆ ಅಂಥ ಒಂದು ಕಾನ್ಸೆಪ್ಟು. ಆಮೇಲೆ ಫಸ್ಟ್ ಪಿಕ್ಚರ್ ಮಾಡಿರ್ತಕ್ಕಂಥ ನಮ್ಮ ಹೀರೋ ಯಾವುದೇ ಕಾರಣಕ್ಕೂ ಯಾರಿಗೂ ನಿರಾಶೆ ಮಾಡಲ್ಲ. ಆ ಒಂದು ಕ್ಯಾರೆಕ್ಟ್ರನ್ನ ತನ್ನಲ್ಲಿ ಇದನ್ನು ಮಾಡಿಕೊಂಡು ತುಂಬ ನೀಟಾಗಿ ಮಾಡಿದ್ದಾರೆ. ಒಂದು ಒಳ್ಳೆ ಕನ್ನಡಕ್ಕೆ ಒಂದು ಒಳ್ಳೆ ಸಿನಿಮಾ ಆಗುತ್ತೆ. ಆಲ್ ದ ಬೆಸ್ಟ್ ಆಗಿ ಇಡೀ ತಂಡಕ್ಕೆ, ಡೈರೆಕ್ಟ್ರಿಗೆ ಒಂದು ಒಳ್ಳೆ ಫ್ಯೂಚರ್ ಕಾಣಿಸ್ತಾ ಇದೆ.
ಅವರು ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೊಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಒಳ್ಳೆ ಸಿನಿಮಾ ಮಾಡಲಿ. ಈ ಸಿನಿಮಾ ಮಾಡಿರ್ತಕ್ಕಂಥ ಪ್ರೊಡ್ಯೂಸರ್ಗೂ ತುಂಬ ಒಳ್ಳೆಯದಾಗಲಿ ಅಂತ ಕೇಳಿಕೊಂಡು ನಾನು ಹೇಳ್ತಾ ಇದ್ದೀನಿ. ಆಲ್ ದ ಬೆಸ್ಟ್. ದಯವಿಟ್ಟು ತಾವೆಲ್ಲರೂ ಈ ಚಿತ್ರಕ್ಕೆ ಪ್ರೋತ್ಸಾಹ ಕೊಡಬೇಕು ಅಂತೇಳಿ ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ. ಇವಾಗಲೂ ಖುಷಿ ಆಗುತ್ತೆ. ಹೊಸ ಹೊಸ ಪ್ರತಿಭೆಗಳು ಬರ್ತಾ ಇದೆ. ಸೊ ಹೊಸ ಪ್ರತಿಭೆಗಳನ್ನ ಗುರುತಿಸೋದಿದೆಯಲ್ಲ ಭಾಳ ಇಂಪಾರ್ಟೆಂಟು. ಆಮೇಲೆ ಒಂದು ವಿಷಯ ಏನು ಅಂತಂದರೆ, ಈ ಕಥೆಯನ್ನು ಕೇಳಿ ನಿರ್ಮಾಪಕರು ಒಪ್ಕೊಂಡು ಸಿನಿಮಾಗೆ ದುಡ್ಡು ಹಾಕಿ ಮಾಡೋಕ್ಕೆ ಮುಂದೆ ಬಂದಿದ್ದಾರೆ. ನಿಜವಾಗ್ಲೂ ಅದೊಂದು ಒಳ್ಳೆಯ ವಿಷಯ. ಆಮೇಲೆ ಒಂದು ಸಿನಿಮಾವನ್ನು ಮಾಡಬೇಕು ಅಂದಾಗ ಒಂದು ಕತೆ ಆಯ್ಕೆ ಮಾಡ್ಕೊಳ್ಳೋದಿದೆಯಲ್ಲ, ಆ ಜಡ್ಜ್ಮೆಂಟ್ ಭಾಳ ಇಂಪಾರ್ಟೆಂಟ್. ಆ ಜಡ್ಜ್ಮೆಂಟ್ನ ನಿರ್ದೇಶಕ ಅಂಬರೀಷ್ ಅವರು ಜಡ್ಜ್ಮೆಂಟ್ನ ತೊಗೊಂಡಿದ್ದಾರೆ. ಆ ಜಡ್ಜ್ಮೆಂಟ್ನ ಓಕೆ ಮಾಡಿಕೊಂಡು ನಿರ್ಮಾಪಕರು ಹಣ ಸುರಿದು ಸಿನಿಮಾವನ್ನು ಮಾಡಿದ್ದಾರೆ. ಆಮೇಲೆ ಆ ಒಂದು ಚೌಕಟ್ಟಿನಲ್ಲಿ ಮಾಡಿದ್ದಾರೆ. ಏನಂತಂದರೆ ಮಿನಿಮಮ್ ಡೇಸ್ ಆಫ್ ಶೂಟಿಂಗ್ ಅಂತ ನಾವೇನು ಹೇಳ್ತೀವಿ ಅದನ್ನು ಒಂದು 30 days ಅಂತ ಏನೋ ಹೇಳಿದಾರಲ್ಲ, ಆ 30 ಡೇಸಲ್ಲಿ ಒಂದು ಸಿನಿಮಾವನ್ನು ಮುಗಿಸಿದ್ದಾರೆ. ಯೂಶ್ವಲಾಗಿ ಏನಾಗ್ತದೆ, ಕೆಲವು ಟೈಮಲ್ಲಿ ಸರ್ ಡೈರೆಕ್ಟ್ರು ಬಂದರು 35 ದಿವಸ 40 ದಿವಸ 50 ದಿವಸ ಮುಗಿಸ್ಕೊಡ್ತೀನಿ ಅಂದರೆ 70 ದಿವಸ ಆಯಿತು 100 ದಿವಸ ಮುಗ್ದಿಲ್ಲ ಅಂತೆಲ್ಲ ಹೇಳ್ತಕ್ಕಂಥ ಕಂಪ್ಲೇಂಟ್ ಇದೆ. ನಿಜವಾಗ್ಲೂ ಆ ಒಂದು ಬಡ್ಜೆಟ್ಟು ಚೌಕಟ್ಟಿನಲ್ಲಿ ಇಟ್ಕೊಂಡು ಒಂದು ಟೈಮಲ್ಲಿ ಒಂದು ಸಿನಿಮಾವನ್ನು ಮಾಡಿ ಒಳ್ಳೆಯ ಯಶಸ್ವಿ ಸಿನಿಮಾ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಏನಂದರೆ ಅವ್ರು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ಕತೆ ಇದೆಯಲ್ಲ, ನೈಜವಾದ ಕತೆ. ಅದನ್ನಲ್ಲಿ ಇವತ್ತಿನ ದಿವಸ ಈ ಕೋವಿಡ್ ಪೀರಿಯಡಲ್ಲಿ ನಡ್ತಕ್ಕಂಥ ಒಂದು ಇನ್ಸಿಡೆಂಟ್ನ ಇಟ್ಕೊಂಡು ಆ ನಡ್ತಕ್ಕಂಥ ಆ ಪ್ರಾಬ್ಲಮ್ಸ್ನ ಇಟ್ಕೊಂಡು, ಅದ್ರ ಜೊತೆಗೆ ಭಾಳ ಇಂಪಾರ್ಟೆಂಟ್ ವಿಷಯ ಏನು ಅಂತಂದರೆ, ಇವತ್ತಿನ ದಿವಸ ಎಲ್ಲರಿಗೂ ಹಣ ಬೇಕಾಗಿದೆ. ಜೀವನ ನಡೆಸೋದಕ್ಕೆ ಹಣನೇ ಮುಖ್ಯ ಅನ್ನೋದು ಒಂದು ಮುಂದೆ ಇರ್ತಕ್ಕಂಥದ್ದು ಇದೆ. ನಮ್ಮದೇ ಕಾಣೋದೇ ಅದೇನೆ, ಹಣನೇ ಮುಖ್ಯ ಅಂತಕ್ಕಂಥ ಪಾಯಿಂಟ್ ಇದೆ. ಹಣನೇ ಮುಖ್ಯನೇ, ಹಣನೂ ಬೇಕು, ಆದರೆ ಹಣನೇ ಮುಖ್ಯನೂ ಅಲ್ಲ, ಮಾನವೀಯತೆ ಭಾಳ ಮುಖ್ಯ ಅಂತಕ್ಕಂಥ ಮಾತನ್ನು ಅದನ್ನು ದೃಶ್ಯ ಮಾಧ್ಯಮದಲ್ಲಿ ನಿಜವಾಗ್ಲೂ ಎತ್ತಿ ತೋರಿಸಿದ್ದಾರೆ. ನಿಜವಾಗ್ಲೂ ಈ ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದೆ ಏನು ಅಂತಂದರೆ, ಈ ಕ್ಯಾಸ್ಟಿಂಗ್ ಅಂತ ನಾವೇನು ಹೇಳ್ತೀವಲ್ಲ, ಎಲ್ಲ ಪ್ರತಿಯೊಂದು ಪಾತ್ರಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ ಸ್ನೇಕ್ ಸೀನ್ ಆಗಿರ್ಬೋದು, ನಾಯಕ ನಟರಾಗಿರ್ಬೋದು, ನಿಜವಾಗ್ಲೂ ಎಲ್ಲರೂ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ನಿಜವಾಗ್ಲೂ ಆ ಪಾತ್ರಕ್ಕೆ ಏನು ಹೇಳ್ತೀವಿ, ಇನ್ ದಿ ಶೂಸ್ ಆಫ್ ದಿ ಕ್ಯಾರೆಕ್ಟರ್ ಅಂತ ನಾವೇನು ಹೇಳ್ತಾರೆ, ಅದನ್ನೆಲ್ಲ ಇಳಿದು ನಿಜವಾಗ್ಲೂ ಭಾಳ ನೈಜವಾಗಿ ಭಾಳ ತುಂಬ ಚೆನ್ನಾಗಿ ಪಾತ್ರಗಳನ್ನು ನಿರ್ವಹಿಸಿದ್ದಾರೆ. ಅದನ್ನು ತಗೊಳ್ಳೋದು ಇದನ್ನು ಇದೆಯಲ್ಲ, ಚಾಕಚಕ್ಯತೆ ಆ ನಿರ್ದೇಶಕರಿಗೆ ಇದೆ ಅಂತಕ್ಕಂಥದ್ದನ್ನು ನಾನು ಹೇಳ್ತೀನಿ. ಪಿಕ್ಚರ್ ನೋಡಿದ್ಮೇಲೆ ನನಗೆ ಭಾಳ ಖುಷಿ ಆಯಿತು. ಯಾಕಂತಂದರೆ ಇವತ್ತಿನ ದಿವಸ ಒಳ್ಳೊಳ್ಳೆ ಕತೆಗೆ ತಗೊಂಬರ್ತಾ ಇರ್ತಕ್ಕಂಥ ಒಳ್ಳೊಳ್ಳೆ ಪ್ರತಿಭೆಗಳು ಹೊಸ ಪ್ರತಿಭೆಗಳಲ್ಲಿ ಅಂಬರೀಷ್ ಅವ್ರದ್ದು ಕಾಣ್ತಾ ಇದ್ದ ಬ್ರೈಟ್ ಫ್ಯೂಚರ್ ಇದೆ ಇವ್ರಿಗೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾ ನಿಜವಾಗ್ಲೂ ಈ ಕ್ಲೈಮ್ಯಾಕ್ಸ್ ಇದೆಯಲ್ಲ, ಎಲ್ಲರೂ ಪ್ರತಿಯೊಬ್ಬರು ಈ ಕ್ಲೈಮ್ಯಾಕ್ಸ್, ಈ ಚಿತ್ರದ ಕ್ಲೈಮ್ಯಾಕ್ಸ್ನ ನೀವೆಲ್ಲರೂ ಇಷ್ಟಪಡ್ತೀರಾ ಅಂತ ನಾನು ಖಂಡಿತ ಗ್ಯಾರಂಟಿಯಾಗಿ ಹೇಳಬಲ್ಲೆ. ನಾನು ಈ ಸಿನಿಮಾ ಖಂಡಿತವಾಗ್ಲೂ ಯಶಸ್ವಿ ಆಗುತ್ತೆ, ನೀವು ಯಶಸ್ವಿ ಮಾಡ್ತೀರಾ ಅನ್ನೋ ನಂಬಿಕೆ ಇದೆ. ವಿಶ್ ಗುಡ್ ಲಕ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಈಗ ತಾನೇ ನಾಟ್ ಔಟ್ ಸಿನಿಮಾ ನೋಡ್ಕೊಂಡ್ಬಂದ್ವಿ, ನಾನು ನನ್ನ ಫ್ಯಾಮಿಲಿ ಬಂದಿದ್ವಿ. ಭಾಳ ಒಳ್ಳೆ ಸಿನಿಮಾ, ಅದರಲ್ಲಿ 2 ಮಾತಿಲ್ಲ, ಭಾಳ ಅದ್ಭುತ ಸಿನಿಮಾ. ಈ ಸಿನಿಮಾ ಕತೆ ಆಗಿರ್ಬೋದು, ಆ್ಯಕ್ಟಿಂಗ್ ಆಗಿರ್ಬೋದು, ಮತ್ತು ಟೆಕ್ನಿಕಲ್ ವರ್ಕ್ ಆಗಿರ್ಬೋದು, ಅದನ್ನು ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಭಾಳ ಗ್ರಿಪ್ಪಿಂಗ್ ಆಗಿ ಭಾಳ ಅದ್ಭುತವಾಗಿ ಮಾಡಿದ್ದು ತಂಡ, ನಾಟ್ ಔಟ್ ತಂಡ. ನನಗೆ ಅಂಬರೀಷ್ ಅವರು 7 ವರ್ಷದಿಂದ ಪರಿಚಯ. ಅವರಿಗೆ ಸ್ಕ್ರಿಪ್ಟ್ಸ್ ಬಗ್ಗೆ, ಕತೆ ಬಗ್ಗೆ, ಬರಹಗಾರರು ಬೆಳಿಬೇಕು, ಚಿತ್ರರಂಗ ಬೆಳಿಬೇಕು ಅಂದರೆ ಬರಹಗಾರರಿಂದ ಅನ್ನೋ ಕಾರಣಕ್ಕೆ ನಾವು ಎಷ್ಟೋ ಜೊತೆ ಕೆಲಸ ಮಾಡಿದ್ದೀವಿ. ಅವರಲ್ಲಿ ಅದ್ಭುತ ಟ್ಯಾಲೆಂಟ್ ಇತ್ತು ಅಂತ ನನಗೆ ಗೊತ್ತಿತ್ತು. ಈ ಸಿನಿಮಾ ಭಾಳ ಚೆನ್ನಾಗಿದೆ. ಈ ಸಿನಿಮಾ, ಇಂಥ ಸಿನಿಮಾಗಳೇ ಕನ್ನಡ ಸಿನಿಮಾ ರಂಗಕ್ಕೆ ಬರಬೇಕು. ಇಂಥ ಸಿನಿಮಾ ಭಾಳ ಮುಖ್ಯವಾಗಿ ಗೆಲ್ಲಬೇಕು. ಹಾಗೆ ನನಗೆ ಅಜಯ್ ಪರಿಚಯ. ಅಜಯ್ ಭಾಳ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಆ ಪಾತ್ರ ತಕ್ಕಂತೆ ಅವ್ರು ಕ್ಯಾಸ್ಟಿಂಗ್ ಮಾಡಿ ಅದ್ರ ತಕ್ಕಂತೆ ರೂಪಿಸಿದ್ದಾರೆ. ಅದು ನನಗೆ ಅವರು ಭಾಳ ಇಂಟೆಲಿಜೆಂಟ್ ಪರ್ಸನ್ ಅಜಯ್. ಬರೀ ಒಂದು ಆ್ಯಕ್ಟಿಂಗ್ ಅಷ್ಟೇ ಅಲ್ಲದೆ ಒಳ್ಳೆ ವಿಚಾರ ಇದೆ. ನನಗೆ ಭಾಳ ಸಂತೋಷ, ಹೊಸಬ್ರು ಇಂಥ ಸಿನಿಮಾ ರಂಗಕ್ಕೆ ಬರಬೇಕು. ನನಗೆ ಈ ಥರ ರೈಟಿಂಗು, ಈ ಥರ ಟೆಕ್ನಿಕಲ್ ವರ್ಕು, ಈ ಥರ ಕ್ಲೈಮ್ಯಾಕ್ಸು, ನನಗೆ ಇನ್ನೊಂದು ಅಂಬರೀಷ್ ಅವರು ಹೊಸ ಯೋಚನೆ ತಂದಿದ್ದಾರೆ. ಅವ್ರು ಏನಂದರೆ, ಫಸ್ಟ್ ಹಾಫ್ ನಿಮ್ಗೆ ಇಷ್ಟ ಆದರೆ ಸೆಕೆಂಡ್ ಹಾಫ್ ನೀವು ತೊಗೊಳ್ಳಿ ಅನ್ನೋ ಒಂದು ಕಾನ್ಸೆಪ್ಟ್ ತೊಗೊಂಡ್ರು. ಸೆಕೆಂಡ್ ಹಾಫ್ ನೀವು ಪರ್ಚೇಸ್ ಮಾಡಿ ನೋಡಿ ಅಂತ ಸಿಂಗಲ್ ಸ್ಕ್ರೀನ್ಸಲ್ಲಿ. ಭಾಳ ಒಳ್ಳೆ ಕಾನ್ಸೆಪ್ಟ್, ಕ್ರಿಯೇಟಿವ್ ಕಾನ್ಸೆಪ್ಟ್. ಫಸ್ಟ್ ಹಾಫ್ ಅದ್ಭುತವಾಗಿದೆ, ಸೆಕೆಂಡ್ ಹಾಫು ಭಾಳ ಚೆನ್ನಾಗಿದೆ, ಕ್ಲೈಮ್ಯಾಕ್ಸು ಭಾಳ ಚೆನ್ನಾಗಿದೆ. ವೆರಿ ಗುಡ್ ಸಿನಿಮಾ. ಇಂಥ ಸಿನಿಮಾಗಳು ಬರಬೇಕು, ಇಂಥ ಸಿನಿಮಾಗಳು ಗೆಲ್ಲಬೇಕು. ಇಂಥ ಸಿನಿಮಾ ಗೆದ್ರೇ ಚಿತ್ರರಂಗ ಗೆಲ್ಲಬೇಕು. ಚಿತ್ರರಂಗ ಇಂಥ ಒಂದು ನಾಟ್ ಔಟ್ ಆದ ಸಿನಿಮಾಗಳು ಗೆಲ್ಲಬೇಕು. ಐ ವಾಸ್ ವೆರಿ ಹ್ಯಾಪಿ. ಅಂಬರೀಷ್ ಭಾಳ ಸಂತೋಷ. ರಚನಾ ಅವರು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಅಜಯ್ ನನ್ನ ಸ್ನೇಹಿತ, ತಮ್ಮ ಥರ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಇಟ್ಸ್ ಅ ವೆರಿ ಗುಡ್ ಸಿನಿಮಾ. ನಾಟ್ ಔಟ್ ನೋಡಿ, ನಾಟ್ ಔಟ್ ಗೆಲ್ಲಿ. ಜೈ ಕರ್ನಾಟಕ. ಹಾಯ್, ಎಲ್ಲರಿಗೂ ನಮಸ್ಕಾರ. ಮೊದಲದಾಗಿ ಅಂಬರೀಷ್ಗೆ ಕಂಗ್ರಾಟ್ಸ್ ಹೇಳ್ತೀನಿ. ಅವರೊಂದು ಮಾತು ಹೇಳಿದರು, ಫಸ್ಟ್ ಹಾಫ್ ಫ್ರೀ, ಸೆಕೆಂಡ್ ಹಾಫ್ ನೀವು ದುಡ್ಡು ಕೊಟ್ಟು ನೋಡ್ಬೇಕಂತ ಹೇಳ್ಬಿಟ್ಟು. ಹಾಗೇನೇ ಇದೆ ಮೂವಿ. ನನಗೆ ಆ್ಯಂಬುಲೆನ್ಸ್ ಡ್ರೈವರ್ಸ್ ಅಂದರೆ ತುಂಬಾ ಇಷ್ಟ. ಅವ್ರ ಬಗ್ಗೆ ತುಂಬ ರಿಸರ್ಚ್ ಮಾಡಿದ್ದೆ. ಕೊರೋನಾ ಟೈಮಲ್ಲಿ ಅವರ ಸಹಾಯನ ಯಾರೂ ಬರೋಕ್ಕಾಗಲ್ಲ. ಅವ್ರನ್ನ ಇಟ್ಕೊಂಡು, ಆ ಒಂದು ಥಾಟ್ ಇಟ್ಕೊಂಡು ಈ ಮೂವಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನ್ನ ಡಾರ್ಲಿಂಗ್ ಸ್ನೇಕ್ನಾಗ ಇಲ್ಲೇ ಇದ್ದಾರೆ. ಸ್ನೇಕ್ ಸೀನಾ, ಓಕೆ.
ಮೂವಿ ಎಲ್ಲೂ ಕೂಡ ನಿಮಗೆ ಬೋರ್ ಆಗಲ್ಲ, ತುಂಬ ಎಂಗೇಜಿಂಗ್ ಆಗಿದೆ. ಅಜಯ್ ಅವರ ಮೊದಲ ಮೂವಿ ನಾನು ನೋಡಿದ್ದೆ, ಇದು 2ನೇ ಮೂವಿ ಅವರದು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ನಮ್ಮ ಹೀರೋಯಿನ್ ಯಾವಾಗಲೂ ಪಾದರಸ ಹಿಂಗೆ ನಾವು, ಯಾಕಂದರೆ ಅವರನ್ನು ಎಲ್ಲ ಮೂವಿಯಲ್ಲಿ ನಾವು ನೋಡ್ತಿದ್ದೀವಿ. ಹಾಗೆ ಅಂಬರೀಷ್ ನನ್ನನ್ನು ಇಂಡಸ್ಟ್ರಿ ಕರ್ಕೊಂಡ್ಬಂದವರು, ಅವರೆಲ್ಲ ಮೂವಿಯಲ್ಲಿ ಏನೋ ಒಂದು ಹೊಸತನ ಇರುತ್ತೆ. ಹೋಪ್ ಆಗಿರ್ಬೋದು, ನನ್ನ ಬಗ್ಗೆ ಹೇಳೋದು ನಿನ್ನ ಬಗ್ಗೆ ಇಡೀ ಕರ್ನಾಟಕ ಗೊತ್ತು, ನಾನು ಏನು ಹೇಳೋಕ್ಕಾಗಲ್ಲ. ಬಟ್ ಕಾಮಿಡಿ ಪಂಚಿಂಗ್ ಟೈಮಿಂಗ್ಸ್ ಎಲ್ಲ ಇದೆಯಲ್ಲ ತುಂಬಾ ಚೆನ್ನಾಗಿದೆ. ನಿಜವಾಗ್ಲೂ ಒನ್ ಟೈಮ್ ನಿಮಗೆ ಏನು ಕೂಡ ಲಾಸ್ ಇಲ್ಲ, ತುಂಬ ಎಂಜಾಯ್ ಮಾಡುತ್ತೆ ಮೂವಿ. ಎಲ್ಲರೂ ನೋಡಿ ಆ್ಯಂಡ್ ನಮ್ಮ ನಾಟ್ ಔಟ್ ಮೂವಿನ ಕೆಲ್ಸ್ಕೊಡಿ. ಥ್ಯಾಂಕ್ ಯು ವೆರಿ ಮಚ್. ಆ್ಯಕ್ಚುಲಿ ಅಂಬರೀಷ್ ಅವರು ನಮ್ಮ ಸ್ನೇಹಿತರು, ನಮ್ಮ ಟೀಮಲ್ಲಿದ್ದರು. ರಾಜ್ ಕಪ್ಪಲ್ಲಿ ಒಂದೇ ಟೀಮಲ್ಲಿ ಆಡಿದ್ವಿ. ಖುಷಿ ಆಗುತ್ತೆ ನಿಜವಾಗ್ಲೂ ಈ ರೀತಿ. ಆ್ಯಕ್ಚುಲಿ ನಮಗೆ ದುಬೈಯಲ್ಲಿ ಮೋಸ್ಟ್ಲಿ ಆ ಟ್ರೈಲರ್ ತೋರಿಸಿದ್ರು. ದುಬೈಯಲ್ಲಿ ತುಂಬ ಚೆನ್ನಾಗಿದೆ. ಟ್ರೈಲರ್ ನೋಡೋದಕ್ಕೂ ಸಿನಿಮಾಕ್ಕೂ ತುಂಬಾ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಆ ಟ್ರೈಲರಲ್ಲಿ ಕ್ಯೂರಿಯಾಸಿಟಿ ಇತ್ತು, ಏನಿರ್ಬೋದು ಅಂತ. ಆ ಎಕ್ಸ್ಪೆಕ್ಟೇಷನ್ನು ನಿಜವಾಗ್ಲೂ ತುಂಬ ಮೀರಿಸಿದ್ದಾರೆ. ಚೆನ್ನಾಗಿದೆ. ಈ ಟೈಮಲ್ಲಿ ಕನ್ನಡಕ್ಕೆ ಒಂದು ಬೇಕಿತ್ತು, ಒಂದು ಯೂನಿಕ್ ಕಾನ್ಸೆಪ್ಟು. ತುಂಬ ಜನ ಹೇಳ್ತಾರೆ ನಮ್ಮಲ್ಲಿ ಕಂಟೆಂಟ್ ಇರೋಲ್ಲ, ಕಂಟೆಂಟ್ ಓರಿಯೆಂಟೆಡ್ ಇರೋಲ್ಲ ಅಂತ. ಬಟ್ ಹಾರ್ಟ್ಲಿ ಹೇಳ್ತೀನಿ, ಅಂಬರೀಷ್ ಅವರು ನಿಜವಾಗ್ಲೂ ಒಂದು ಒಳ್ಳೆ ಕಂಟೆಂಟ್ ಮಾಡಿದ್ದಾರೆ. ಆಮೇಲೆ ಅದೇ ರೀತಿ ಎಲ್ಲ ಪಾತ್ರದವ್ರೂ ಅಷ್ಟೇ ಸೂಪರ್ ಕ್ಯಾರೆಕ್ಟರ್ಸು. ನಮ್ಮ ಕೊಕ್ಕರೇಶ್ವರು ಇರ್ಬೋದು, ಎಲ್ಲನೂ ತುಂಬ ಚೆನ್ನಾಗಿದೆ. ಒಳ್ಳೆಯದಾಗಲಿ, ಇಡೀ ಟೀಮಿಗೆ ಒಳ್ಳೆಯದಾಗಲಿ. ಆಮೇಲೆ ಒಂದೇ ಕೇಳ್ಕೊಳ್ಳೋದು, ಕನ್ನಡ ಜನತೆ ಒಳ್ಳೆ ಸಿನಿಮಾನ ಯಾವತ್ತೂ ಕೈ ಬಿಡೋದಿಲ್ಲ. ಹಾಯ್, ಎಲ್ರಿಗೂ ನಮಸ್ಕಾರ. ನಾಟ್ ಔಟ್ ಸಿನಿಮಾ ಎಂಟೈರ್ ಕಥೆನೂ ಹಾಗೆ ಇದೆ. ನಾಟ್ ಔಟ್ ಅಂತ ನಮ್ಮ ಬಾಕ್ಸ್ ಆಫೀಸ್ ಹಂಗೆ ನಾಟ್ ಔಟ್ ಥರ ಹೊಡಿತಾನೆ ಇರಲಿ ಸರ್ ಬಾಕ್ಸ್ ಆಫೀಸಲ್ಲಿ. ಸೊ ಎಲ್ಲ ಕ್ಯಾರೆಕ್ಟ್ರು ಒಂದು ಕಂಟೆಂಟ್ ಓರಿಯೆಂಟೆಡ್ ಕ್ಯಾರೆಕ್ಟ್ರು, ಯಾರ್ದು ಸುಮ್ಮನೆ ಬಂದೋಗೋವಂಥ ಕ್ಯಾರೆಕ್ಟರ್ ಅಲ್ಲ. ಆ್ಯಂಡ್ ಎಸ್ಪೆಷಲಿ ನನ್ನ ಆತ್ಮೀಯ ಗೆಳೆಯ ಸಲ್ಮಾನು, ಇನ್ಮೇಲೆ ಸಲ್ಮಾನ್ ಅಲ್ಲ ಕೊಕ್ರೆ ಅಂತ ಫೇಮಸ್ ಆಗುತ್ತೆ ನನಗೆ ಗೊತ್ತಿರೋಂಗೆ. ಅದ್ಭುತವಾಗಿ ಸಿನಿಮಾನ ಕಟ್ಕೊಟ್ಟಿದ್ದಾರೆ ಸರ್. ಆ್ಯಂಡ್ ಅವ್ರ ಪ್ರೀವಿಯಸ್ ಸಿನಿಮಾ ಓಪೋ ನಾನು ನೋಡಿದ್ದೀನಿ, ಸಿನಿಮಾ ಅದ್ಭುತವಾಗಿದೆ. ಸೊ ಎಂಟೈರ್ ನಿಮ್ಮ ನೆಕ್ಸ್ಟ್ ಫ್ಯೂಚರ್ಗೆ ಆಲ್ ದ ಬೆಸ್ಟ್. ಆ್ಯಕ್ಚುಲಿ ನನ್ನ ಮಗನ ಹೀರೋ ಮಾಡಬೇಕು ಅಂತ ಏನಿಲ್ಲ, ಅವನಿಗೆ ಈ ಮೂವಿಲಿ ಒಂದು ಕ್ಯಾರೆಕ್ಟರ್ ಅಷ್ಟೇ. ತುಂಬ ಚೆನ್ನಾಗಿ ಮಾಡಿದ್ದಾನೆ. ಇದು ಒಂದು 2ನೇ ಮೂವಿ. ಒಳ್ಳೆ ಆ್ಯಕ್ಟರು. ನನಗೆ ತುಂಬ ಖುಷಿ ಆಯಿತು ನನ್ನ ಮಗನ ಥಿಯೇಟ್ರಲ್ಲಿ ನೋಡಿ, ಭಾಳ ಖುಷಿ ಆಯಿತು. ಇವರು ಮತ್ತು ಅವ್ರ ಹೆಸರು ಚೆನ್ನಾಗಿ, ಅದರಲ್ಲಿ ತುಂಬ ಎಮೋಷ್ನಲ್ ಇದೆ. ಇದು ಸ್ವಲ್ಪ ಒಂದು ಸಂದೇಶನೂ ಇದೆ, ಕರೋನಾ ಇದ್ರ ಬಗ್ಗೆ ಒಂದು ಸಂದೇಶನೂ ಇದೆ, ಮತ್ತು ಕಾಮಿಡಿ ಬೇಸ್ಡ್ ಇದೆ. ಚೆನ್ನಾಗಿದೆ. ಒಟ್ಟಿನಲ್ಲಿ ಕನ್ನಡ ಮೂವಿ ಚೆನ್ನಾಗಿ ಬರಬೇಕು ಅಷ್ಟೇ. ನಮಸ್ಕಾರ ಎಲ್ರಿಗೂ. ಸಿನಿಮಾ ತುಂಬ ಚೆನ್ನಾಗಿದೆ. ಎಲ್ಲ 6 ಪ್ಯಾಕು, ತುಂಬ ಹೈಟ್, 6 ಫೀಟ್ ಇರಬೇಕು, ಅಂಥವರೇ ಹೀರೋ ಆಗಬೇಕು, ಅಂಥವ್ರನ್ನ ಮಾತ್ರ ನೋಡಬೇಕು ಅಂತ ಅನ್ನೋ ಆಡಿಯನ್ಸಿಗೆ ಇದೊಂದು ಒಳ್ಳೆಯ ಟ್ರೀಟು. ಯಾಕಂದರೆ ಒಬ್ಬ ಕಾಮನ್ ಮನುಷ್ಯ ಹೆಂಗಿರ್ತಾನೆ ಹಾಗೆ ತೋರಿಸಿದ್ದಾರೆ. ನಿಜವಾಗ್ಲೂ ಎಲ್ಲರೂ ನೋಡಬೇಕು. ಮತ್ತು ಹೀರೋ ಮತ್ತು ಹೀರೋ ಫ್ರೆಂಡ್ ಸ್ನೇಕ್ಸ್ ಇನ್ನೊಂದು ಕಾಂಬಿನೇಷನ್ ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಇನ್ನು ವಿಲನ್ ಅವ್ರು ಮಾಡಿರೋದು ಅವ್ರ ಬಗ್ಗೆ ಮಾತಾಡೋದೇ ಬೇಕಾಗಿಲ್ಲ. ಸೊ ನಿಜವಾಗ್ಲೂ ಆಡಿಯನ್ಸಿಗೆ ಏನು ಹೇಳಬೇಕು ಅಂತ ಅಂದರೆ, ನಿಜವಾಗ್ಲೂ ಈ ಥರ ಸಿನಿಮಾನೂ ಬಂದು ದಯವಿಟ್ಟು ಪ್ರೋತ್ಸಾಹಿಸಿ. ಏನಕ್ಕೆ ಅಂತಂದರೆ ಎಲ್ಲವಾಗಲೂ ಈ ಥರದವರೇ ಬಂದ್ರೇ ಮುಂದೆ ಒಂದು ದೊಡ್ಡ ಹೀರೋಸ್ ಆಗೋದು. ಸೊ ದಯವಿಟ್ಟು ಬಂದು ಈ ಥರ ಸಿನಿಮಾನೂ ಪ್ರೋತ್ಸಾಹಿಸಿ ನೋಡಿ. ಹಾಯ್, ಲೈಫ್ ಅನ್ನೋ ಒಂದು ಫೀಲ್ಡಲ್ಲಿ ಮಾನವೀಯತೆ ಅನ್ನೋ ಒಂದು ಬ್ಯಾಟ್ ಇಟ್ಕೊಂಡು ನಿಂತರೆ ಮನುಷ್ಯ ಲೈಫ್ ಎಂಡ್ ಆಗೋವರೆಗೂ ನಾಟ್ ಔಟ್ ಆಗಿ ಉಳಿತಾನೆ. ಅದೇ ಒಂದು ಲೈನ್ ಕತೆ ನಾಟ್ ಔಟ್ದು. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ನಾನು ತುಂಬ ಖುಷಿ ಕೊಡ್ತು. ರವಿಶಂಕರ್ನ ಒಂದು ವಿಭಿನ್ನವಾದ ಪಾತ್ರದಲ್ಲಿ ನೋಡ್ಬೋದು. ಕಾಕ್ರ ಸುದಿ ಆಗ್ಬೋದು, ನಮ್ಮ ಹೀರೋಯಿನ್ಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಫೈನಲಿ ಮಾನವೀಯತೆಯೇ ಗೆಲ್ತು ಸಿನಿಮಾದಲ್ಲಿ ಅನ್ನೋದು. ಆ ಮೆಸೇಜಸ್ಸು ತುಂಬ ಹಾಂಟಿಂಗ್ ಆಗಿತ್ತು ನೋಡೋರು ಕೂಡ. ಕ್ಲೈಮ್ಯಾಕ್ಸಲ್ಲಂತೂ ಸ್ವಲ್ಪ ಎಮೋಷನ್ ಆದ್ವಿ. ತುಂಬ ಇಷ್ಟ ಆಯಿತು. ಮೊದಲನೇದಾಗೂ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿವಾನ್ KK ಅಂತ. ಈಗ ತಾನೇ ನಾಟ್ ಔಟ್ ಅನ್ನೋ ಒಂದು ಸಿನಿಮಾನ ಪ್ರೀಮಿಯರ್ ಮಾಡಿಕೊಂಡು ನಾವು ಹೊರಗೆ ಬಂದಿದ್ದೀವಿ. ಕನ್ನಡದಲ್ಲಿ ಒಂದು ಸ್ವಚ್ಛತೆ, ಒಂದು ಸೊಗಡುತನ ಇರುತ್ತೆ. ಆ ಸೊಗಡುತನನ ಈ ಸಿನಿಮಾದಲ್ಲಿ ನಾವೆಲ್ಲ ಕಾಣ್ಬೋದು. ಇಷ್ಟು ದಿನ ಹೇಳ್ತಾರೆ ಮಲಯಾಳಮಲ್ಲಿ ಬರೀ ಒಳ್ಳೆ ಕಂಟೆಂಟ್ ಬರುತ್ತೆ, ನಮ್ಮಲ್ಲಿ ಯಾವುದು ಬರಲ್ಲ ಅಂತ. ಫಾರ್ ದಿ ಫಸ್ಟ್ ಟೈಮ್ ಇಂಡಸ್ಟ್ರಿಗೆ ಒಂದು ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ ಬಂದಿದೆ. ಟೈಟಲ್ ಹಾಗೆ ನಾಟ್ ಔಟ್ ಆಗಿ ಬೇರೆ ಇಂಡಸ್ಟ್ರಿಗೆ ಇವರು ಸೆಂಚುರೀಸ್ ಮೇಲೆ ಸೆಂಚುರೀಸ್ ಹೊಡೆದು ಈ ಸಿನಿಮಾ ಸಕ್ಸಸ್ ಆಗಲಿ ಅಂತ ನಾನು ಮನಸಾರಿ ಬೇಡ್ಕೊತಾ ಇದ್ದೀನಿ. ಮೂವಿ ಇವಾಗ ತಾನೇ ನೋಡ್ಕೊಂಡು ಬಂದೆ, ತುಂಬ ಚೆನ್ನಾಗಿದೆ. ಎಲ್ಲರೂ ಫ್ಯಾಮಿಲಿ ಹೋಗಿ ನೋಡೋ ಅಂಥ ಮೂವಿ ಇದು. ಎಂಡ್ ಆಫ್ ದ ಸ್ಟೋರಿ ಅಂತೂ ಇನ್ನೂ ತುಂಬ ಚೆನ್ನಾಗಿದೆ. ಹೇಳ್ಬೇಕಂತ ಅಂದರೆ ಎಂಡ್ ಆಫ್ ದ ಸ್ಟೋರಿ ಇವತ್ತು ಯಾರಿಗೂ ಆಗಲ್ಲ, ಬಟ್ ಇರೋ ತನಕ ತುಂಬ ಚೆನ್ನಾಗಿರಬೇಕು ಅಂತ ಎಲ್ಲರೂ ಹೇಳ್ತಾರೆ. ಅವ್ರಿಗೆ ಹಾಗೇ
ಮೂವಿ ಬಗ್ಗೆ ಹೇಳ್ತಾ ಇನ್ನೊಂದು ಸ್ವಲ್ಪ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಮೂವಿ ಮಾತ್ರ ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡೋ ಅಂಥದ್ದು. ಹಾಗೆಯೇ ರಚನಾ ಅವರು ಮತ್ತು ಪೃಥ್ವಿ ಅವರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೀರೋ ಹೀರೋಯಿನ್ಸ್ ಅಂತೂ ತುಂಬ ಚೆನ್ನಾಗಿದೆ. ಮತ್ತು ಇನ್ನೊಂದು ಕ್ಲೈಮ್ಯಾಕ್ಸ್ ಎಂಡ್ ಆಫ್ ದ ಸ್ಟೋರಿ ಸಕ್ಕದಾಗಿದೆ. ಎಲ್ಲರೂ ಹೋಗಿ ನೋಡಬೇಕು. ಹಾಗೆ ಆಲ್ ದ ಬೆಸ್ಟ್. ಎಲ್ರಿಗೂ ನಮಸ್ಕಾರ. ಈಗ ತಾನೇ ನಾವು ನಾಟ್ ಔಟ್ ಸಿನಿಮಾ ನೋಡ್ಕೊಂಡ್ಬಂದ್ವಿ. ನನಗೊಂದು ಸಿನಿಮಾ ತುಂಬ ಇಷ್ಟ ಆಯಿತು. ಯಾಕಂದರೆ ಆ ಕೊನೆಯಲ್ಲಿ ಬಂದ ಒಂದು ಸಾಮಾಜಿಕ ಒಂದು ಸಂದೇಶ ತುಂಬ ಇಷ್ಟ ಆಯಿತು. ಅಂದರೆ ಮನುಷ್ಯನಿಗೆ ಮನುಷ್ಯತ್ವ ಇರಬೇಕು, ದುಡ್ಡಿನ ಆಸೆ ಅಲ್ಲ ಅಂತ. ಆ್ಯಂಡ್ ನನಗೆ ಕಾಕ್ರೋಚ್ ಸುದೀಪ್ ಸರ್ ತುಂಬ ಆಪ್ತರು. ಆ್ಯಂಡ್ ಇಡೀ ಸಿನಿಮಾನ ಲೈವ್ ಆಗಿ ಇಟ್ಕೊಂಡು ಹೋಗೋದೇ ಅವ್ರ ಕ್ಯಾರೆಕ್ಟರು. ಸರ್ ತುಂಬ ಒಳ್ಳೆಯದಾಗಲಿ. ಆ್ಯಂಡ್ ಸಿನಿಮಾ ತುಂಬ ಚೆನ್ನಾಗಿದೆ. ದಯವಿಟ್ಟು ಬಂದು ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಈ ಸಿನಿಮಾ ನೋಡಿ ಕನ್ನಡ ಸಿನಿಮಾಗಳನ್ನ ಪ್ರೋತ್ಸಾಹಿಸಿ. ಎಲ್ರಿಗೂ ನಮಸ್ಕಾರ. ಇವತ್ತು ಮೊದಲನೇ ಬಾರಿ ನಾನು ಸಿನಿಮಾ ನೋಡ್ತಿರೋದು. ಆ್ಯಂಡ್ ಅಂಬರೀಷ್ ಅವರು ಹೇಳಿರೋ ಕಥೆಗಿಂತ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಆ್ಯಂಡ್ ಬ್ಯಾಕ್ಗ್ರೌಂಡ್ ಸ್ಕೋರಿಂಗ್ ಕೂಡ ಅಷ್ಟೇ ಚೆನ್ನಾಗಿದೆ. ನಮ್ಮ ಸಿನಿಮಾ ಬಗ್ಗೆ ನಾವು ಜಾಸ್ತಿ ಹೇಳ್ಕೊಂಡ್ರೆ ಸರಿನಲ್ಲ, ಬಟ್ ನಂಗೆ ತುಂಬ ಇಷ್ಟ ಆಗಿದೆ ನಮ್ಮ ಸಿನಿಮಾ. ಆ್ಯಂಡ್ ಐ ಥಿಂಕ್ ಆಡಿಯನ್ಸ್ಗೆ ತುಂಬ ಇಷ್ಟ ಆಗುತ್ತಂತ. ಸೆಕೆಂಡ್ ಹಾಫ್ ಕೂಡ ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಎಲ್ಲೂ ಬೋರ್ ಅನ್ಸಲ್ಲ. ಸೊ ಪ್ಲೀಸ್ ಬನ್ನಿ, ನಮ್ಮ ಸಿನಿಮಾ ನೋಡಿ. 100% ನಿಮ್ಮ ದುಡ್ಡನ್ನ ವಸೂಲಿ ಮಾಡೋ ಕೆಲಸನೇ ಮಾಡಿದ್ದೀವಿ ನಾವು. ಸೊ ಪ್ಲೀಸ್ ಬನ್ನಿ, ಥಿಯೇಟರ್ಸಲ್ಲಿ ಈಗ ಸಿನಿಮಾ. ಎಲ್ಲರಿಗೂ ನಮಸ್ಕಾರ. ನಾನು ಇಷ್ಟೊಂದು ಶಾರ್ಟ್ ಇಲ್ಲ, ಇವರು ಹೀಲ್ಸ್ ಹಾಕಿ ಬಂದಿದ್ದಾರೆ. ಸೊ ಹಿಂಗೆ ಕಾಣ್ತಾ ಇದ್ದೀನಿ. ಸೊ ಇರಲಿ. ಸೊ ಇವತ್ತು ನಮ್ಮ ಫಿಲಮ್ ಪ್ರೀಮಿಯರ್ ಶೋ ಇತ್ತು, ನಾಟ್ ಔಟ್ ಅಂತ. ನಾನು ಇದೇ ಮೊದಲನೇ ಬಾರಿ ನೋಡಿರೋದು. ಸೊ ಹೀರೋ ಅನ್ನೋಕ್ಕಿಂತ ಇದರಲ್ಲಿ ನನ್ನೊಂದು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ತುಂಬ ಮೌಲ್ಯಗಳಿದೆ ಈ ಫಿಲಮಲ್ಲಿ. ಸೊ ಏನೊಂದು ಕಾಮಿಡಿ ಆಗಿರಲಿ, ಒಂದು ಸೀರಿಯಸ್ ಕಂಟೆಂಟ್ ಆಗಿರಲಿ, ರವಿಶಂಕರ್ ಸರ್ ಆ್ಯಕ್ಟಿಂಗು, ಕಾಕ್ರೋಚ್ ಸರ್ದು, ಗೋಪಾಲ್ ಕೃಷ್ಣ ದೇಶಪಾಂಡೆದು, ನಮ್ಮ ಹೀರೋಯಿನ್ ಮ್ಯಾಮ್ದು. ಸೊ ಅದ್ರ ಜೊತೆ ಇವರೆಲ್ಲ ವೆಲ್ ನೋನ್ ಫೇಸಸ್ಸು. ಅದರಲ್ಲಿ ನಾನು ಒಬ್ಬ ಹೊಸಬ. ಸೊ ಎಲ್ಲೂ ಕೂಡ ಫಿಲಮಲ್ಲಿ ನನಗೆ ಅನಿಸಿಲ್ಲ. ಸೊ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಸಿನಿಮಾ. ಹೇಳ್ದಂಗೆ ಇತ್ತೀಚಿನ ದಿನಕ್ಕೆ ಇದು ಒಂದು ತಕ್ಕ ಅಪ್ಡೇಟೆಡ್ ಸಿನಿಮಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಎಲ್ಲರೂ ಥಿಯೇಟ್ರಿಗೆ ಬಂದು ನಾಳೆ 19th ಬೆಳಿಗ್ಗೆಯಿಂದ ಥಿಯೇಟ್ರಿಗೆ ಬಂದು ದಯವಿಟ್ಟು ಉಳಿಸಿ ಬೆಳೆಸಿ. ಥ್ಯಾಂಕ್ ಯು ಸೊ ಮಚ್. ಅದೇ 19th ಫೆಬ್ರವರಿ, ಜುಲೈ 19th. ಸೊ ಫ್ರೈಡೇ. ಸೊ ಥ್ಯಾಂಕ್ ಯು ಸೊ ಮಚ್. ಕನ್ನಡ ಸಿನಿಮಾ ಮಾಡಿ ಒಳ್ಳೆ ಸಿನಿಮಾ ಮಾಡಿ ಅಂತಾರೆ. ಒಳ್ಳೆ ಸಿನಿಮಾ ಮಾಡಿದ್ದೀವಿ. ಜನ ಬಂದು ಥಿಯೇಟ್ರಿಗೆ ಬಂದು ನೋಡಿಲ್ಲ ಅಂತಾರೆ. ಬಂದು ನೋಡಿ. ತುಂಬ ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ. ಆಮೇಲೆ ಆರ್ಟಿಸ್ಟ್ಗಳು ಲಕ್ಷಗಟ್ಟಲೆ ದುಡ್ಡು ಕೇಳ್ತಾರೆ. ಪ್ರಮೋಷನ್ಗೆ ಒಬ್ಬರು ಬರೋಲ್ಲ. ಕನ್ನಡ ಸಿನಿಮಾ ನಾನು ನಮ್ಮ ಬಾಸ್ ಈಗ ಸಿನಿಮಾ ಮಾಡಬಾರ್ದು ಅಂತ ನಿಲ್ಲಿಸ್ಬಿಟ್ಟಿದ್ದೀವಿ. ಇದು ಫಸ್ಟು. ಈಗೇನು ಕೇಳಿದ್ರು ಹೇಳಿ, ಕೇಳ್ತೀನಿ. ಹೇಳಿ. ರವಿಶಂಕರ್ ಸರ್ ಬಂದಿಲ್ಲ. ಎಲ್ರಿಗೂ ನಮಸ್ಕಾರ. ಇವಾಗ ತಾನೇ ನಮ್ಮ ಸಿನಿಮಾ ನಾಟ್ ಔಟ್ ಪ್ರೀಮಿಯರ್ ಶೋ ನೋಡ್ಕೊಂಡು ನನಗಂತೂ ಭಾಳ ಎಕ್ಸೈಟ್ಮೆಂಟ್ ಇತ್ತು. ಹೇಗಿದೆ ಸಿನಿಮಾ ಏನು, ಯಾಕಂದ್ರೆ ನಾನು ನೋಡಿರಲಿಲ್ಲ. ಸೊ ಇವತ್ತು ನೋಡಿ ಭಾಳ ಖುಷಿ ಆಯಿತು. ಅದ್ಭುತವಾಗಿ ಬಂದಿದೆ. ಒಳ್ಳೆ ಕಂಟೆಂಟ್ ಸಿನಿಮಾ. ಈಗಿನ ಜನ್ರೇಷನಲ್ಲಿ ಕಂಟೆಂಟ್ ಸಿನಿಮಾ ಬೇಕು ಅಂತ ಎಲ್ಲರೂ ಹೇಳ್ತಾ ಇರ್ತಾರೆ. ಸೊ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಕಂಟೆಂಟ್ ಸಿನಿಮಾ ನನಗೆ ಅನಿಸು. ಯಾಕಂದರೆ ಈಗಿನ ಜನ್ರೇಷನ್ಗೆ ಏನು ಬೇಕು ಅದು ಪಕ್ಕ ಇದೆ. ಸೊ ಒಳ್ಳೆ ಟ್ವಿಸ್ಟ್ ಇದೆ. ನನಗಂತೂ ನಿಜ ಐ ಡಿಂಟ್ ಎಕ್ಸ್ಪೆಕ್ಟ್ ಇಂಟರ್ವಲ್ಗೆ ಈ ಥರ ಇರುತ್ತಾ ಅಂತ. ನಿಜವಾಗ್ಲೂ ಈ ಸಿನಿಮಾ ಎಲ್ರಿಗೂ ಕೂರ್ಸೋಕ್ಕಿರುತ್ತೆ. 100% ನಾನು ಕೊಡ್ತಾ ಇದ್ದೀನಿ. 100% ಕೂರಿಸುತ್ತೆ ಜನಗಳಿಗೆ. ಆ್ಯಂಡ್ ನನ್ನ ಪಾತ್ರನೂ ಬಹಳ ಅದ್ಭುತವಾಗಿ ಬಂದಿದೆ. ಕೊಕ್ರೆ ಅನ್ನೋ ಒಂದು ಕ್ಯಾರೆಕ್ಟರ್ ಇಡೀ ಸಿನಿಮಾ ಓವರ್ ಆಲ್ ಕ್ಯಾರಿ ಆಗಿದೆ. ಆ್ಯಂಡ್ ರಿಯಲಿ ಐ ಆಮ್ ಥ್ಯಾಂಕ್ಫುಲ್ ಫಾರ್ ಅಂಬರೀಷ್ ಸರ್, ನಮ್ಮ ನಿರ್ದೇಶಕರು, ನನಗೆ ಅವಕಾಶ ಕೊಡೋದಕ್ಕೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ಅದೇ ಬೇರೆಯವ್ರ ಸಿನಿಮಾ ನೋಡಿದಾಗ ಒಂದಷ್ಟು ಏನೇನೋ ಮಾತಾಡ್ಬೋದು. ಆ ಕಡೆ ಸೈಡಿಗೆ ಕರ್ಕೊಂಡೋಗಿ ಅದ್ರ ಸತ್ಯ ಸುಳ್ಳು ಎಲ್ಲ ಹೇಳ್ಬೋದು. ಅದಕ್ಕೆ ಎಲ್ಲರಿಗೂ ಹೇಳಿದ್ದೆ ಕರ್ಕೊಂಬರೋಕ್ಕೆ ಮುಂಚೆನೇ, ಗುರು ಎಲ್ಲ ಕ್ರಿಟಿಸಿಸಮ್ಗೂ ನನ್ನ ಎದೆ ಬಾಗಿಲು ತೆಗೆದಿದೆ. ಸಿನಿಮಾ ನೋಡ್ಕೊಂಡು ಹೋದ್ಮೇಲೆ ಫೋನಲ್ಲಿ ಬೇಕಾದ್ರೂ ಹೇಳಿ, ಇಲ್ಲ ಅನ್ಸಿದ್ದು ಹೇಳಿ ಅಂತ ಎಲ್ಲರೂ ಒಳ್ಳೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇವತ್ತು ನಾವೇ ಮಾತಾಡಿದ್ರೆ ತಪ್ಪಾಗುತ್ತೆ. ಕೆಲಸ ಮಾತಾಡಬೇಕು. ನೀವು ಎಲ್ಲ ನೋಡಿದ್ದೀರಿ. ನಾಳೆ ನೀವೇನು ಬರೀತೀರೋ ಅದ್ರ ಮೇಲೆ ನಾನು ಡಿಸೈಡ್ ಆಗಿದ್ದೀನಿ. ಒಳ್ಳೇದು ಬರೀರಿ. ಇಷ್ಟ. ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ನಾನು ಅಶ್ವಿನ್ ಹಾಸನ. ಈಗಷ್ಟೇ ಸಿನಿಮಾ ನೋಡಿದ್ದೀರಾ. ನಮ್ಮ ಬೆನ್ನು ನಾವು ತಟ್ಕೊಳ್ಳೋಕೆ ನನಗಂತೂ ಇಷ್ಟ ಇಲ್ಲ. ಬಟ್ ಒಳ್ಳೆ ಇಷ್ಟ ಆಗುವಂಥ ಸಿನಿಮಾ ಅಂತೂ ಅಂಬರೀಷ್ ಸರ್ ಕೊಟ್ಟಿದ್ದಾರೆ. ಅಲ್ಲಿ ನಾನೊಂದು ಪಾತ್ರವಾಗಿದ್ದೀನಿ. ಇಲ್ಲಿ ಫ್ಯಾನ್ ಆಗೋಗ್ಬಿಟ್ಟೆ ನಾನು. ಸೊ ನನಗಂತೂ ಆನೆಸ್ಟಾಗಿ ಒಬ್ಬ ಪ್ರೇಕ್ಷಕನಾಗಿ ನೋಡಿದಾಗ ನನಗೆ ಸಿನಿಮಾ ಇಷ್ಟ ಆಯಿತು. ಇದೇ ಥರ ಜನರಿಗೂ ಹಾಗೆ ಆಗುತ್ತೆ. ಯಾಕೆ ನಾನು ಒಬ್ಬ ಪ್ರೇಕ್ಷಕನೇ. ಸೊ ನೋಡೋಣ. ದಯವಿಟ್ಟು ಸುದ್ದಿ ಮುಟ್ಟಿಸಿ ಜಾಸ್ತಿ ಸಿನಿಮಾ ಗೆಲ್ಲಿ. ಅಂಬರೀಷ್ ಸರ್ಗೆ ಜೈ. ನಾಟ್ ಔಟ್ ಸಿನಿಮಾ ನಿರ್ದೇಶಕ ನಾನು. ಓವರಾಲ್ ಸಿನಿಮಾ ಇಲ್ಲಿವರೆಗೂ ಪ್ರೀಮಿಯರ್ ಶೋವರೆಗೂ ಬಂದಿದೆ ಅಂತಂದರೆ ಅದೊಂಥರ ಖುಷಿ ವಿಚಾರ. ಯಾಕಂದರೆ ಸಿನಿಮಾನ ನೋಡಿ ಎಲ್ಲ ಮಾಧ್ಯಮ ಮಿತ್ರರಾಗಿರ್ಬೋದು ಅಥವಾ ಸ್ನೇಹಿತರಾಗಿರ್ಬೋದು ಅಥವಾ ಸಿನಿಮಾ ರಂಗದ ಹಿರಿಯರು ಕೂಡ ಈಗ ಬಂದು ಸಿನಿಮಾ ಬಗ್ಗೆ ಮಾತಾಡಿದ್ರು. ಒಂದು ಕಂಟೆಂಟ್ ಸಿನಿಮಾ ಅಂತ ನಾನು ಏನು ಶುರು ಮಾಡಿದ್ನೋ ಕತೆ, ಆ ಕಂಟೆಂಟ್ ಸಿನಿಮಾ ಇವತ್ತು ತೆರೆ ಮೇಲೆ ಬಂದಿದೆ. ನಿಜವಾಗ್ಲೂ ಒಂದು ಖುಷಿ ವಿಚಾರ ಏನಂತಂದರೆ ಚಿತ್ರರಂಗದ ಅಂದರೆ
ಸ್ವಲ್ಪ ಹಿರಿಯರು ಬಂದು ನನಗೆ ಹೇಳಿದಾಗ ಕಂಟೆಂಟ್ ಸಿನಿಮಾಗಳು ಕನ್ನಡದಲ್ಲಿ ಬರ್ತಾ ಇಲ್ಲ, ಒಂದು ಒಳ್ಳೆ ಪ್ರಯತ್ನ ಮಾಡಿದ್ಯಾ. ಆಮೇಲೆ ಸಿನಿಮಾ ಓವರಾಲ್ ನಾನು ಏನು ಫಸ್ಟು ಆಮೇಲೆ ಈ ಸಿನಿಮಾದು ಒಂದು ಭರವಸೆ ಕೊಟ್ಟಿದೆ, ಫಸ್ಟ್ ಹಾಫ್ ಸಿನಿಮಾ ಫ್ರೀ, ಸೆಕೆಂಡ್ ಹಾಫ್ ಸಿನಿಮಾಗೆ ಟಿಕೆಟ್ ತೊಗೋಬೇಕು ಅಂತ. ಅದನ್ನು ನೋಡಬೇಕು ಅಂತಲೇ ನಾನು ಪ್ರೀಮಿಯರ್ ಶೋ ಆ್ಯಕ್ಚುಲಿ ಮಾಡಿದ್ದು. ಒಂದು ಫಸ್ಟ್ ಹಾಫ್ ಸಿನಿಮಾ ಆದಮೇಲೆ ನಾವೇ ಅಂದರೆ ಇಡೀ ಟೀಮ್ ನಾವು ಅಬ್ಸರ್ವ್ ಮಾಡ್ತಾ ಇದ್ವಿ, ಯಾರಾದರೂ ಹೋಗ್ತಾರಾ ಅಥವಾ ಏನಾಯಿತು ಅನ್ನೋದನ್ನ ರಿವ್ಯೂ ಕೂಡ ಕೇಳ್ತಾ ಇದ್ವಿ. ಬಟ್ ಎಷ್ಟು ಜನ ಫಸ್ಟ್ ಹಾಫಲ್ಲಿ ಕೂತಿದ್ರು ಅಷ್ಟು ಜನ ಮತ್ತೆ ಸೆಕೆಂಡ್ ಹಾಫಲ್ಲಿ ಕೂತಿದ್ರು. ಫಸ್ಟ್ ಹಾಫ್ದು ರಿವ್ಯೂ ಕೂಡ ತೊಗೊಂಡಿದ್ವಿ, ಅಂದರೆ ಏನು ಅನ್ನಿಸ್ತು ಅಂತ. ಆ ರಿವ್ಯೂ ಕೂಡ ಆ್ಯಕ್ಚುಲಿ ಸೋಷಿಯಲ್ ಮೀಡಿಯಲ್ಲಿ ಈಗ ನಾವು ಶೇರ್ ಮಾಡ್ತೀವಿ. ಅಂದರೆ ಫಸ್ಟ್ ಹಾಫ್ ಏನು ಅನ್ನಿಸ್ತು, ಈ ಆಫರ್ ವರ್ಕ್ ಆಗುತ್ತಾ, ಜನ ಇಷ್ಟಪಡ್ತಾರಾ ಅನ್ನೋದನ್ನು ಕೂಡ ರಿವ್ಯೂ ಇದೆ, ಅಂದರೆ ಜೆನ್ಯೂನ್ ರಿವ್ಯೂ ತೊಗೊಂಡಿದ್ದೀವಿ. ಅವರ ಒಪಿನಿಯನ್ ಕೂಡ ನಾವು ಸೋಷಿಯಲ್ ಮೀಡಿಯಲ್ಲಿ ಈಗ ಕೊಡ್ತೀವಿ. ಇದು ಆಫ್ ಟಿಕೆಟ್ದು ನಾನು ಏನು ಕಾನ್ಸೆಪ್ಟ್ ಮಾಡಿದ್ನೋ 100% ಅದು ಎಕ್ಸಿಕ್ಯೂಟ್ ಆಗುತ್ತೆ. ನಾಳೆ ಶುಕ್ರವಾರ ಸೆಲೆಕ್ಟಿವ್ ಥಿಯೇಟರ್ಸಲ್ಲಿ ಆಲ್ರೆಡಿ ಒಂದು ಅಡ್ವರ್ಟೈಸ್ಮೆಂಟ್ ನಾನು ಆಲ್ರೆಡಿ ಸೋಷಿಯಲ್ ಮೀಡಿಯಲ್ಲಿ ಬಿಟ್ಟಿದ್ದೀನಿ. ಕೆಲವೊಂದು ಸಿಂಗಲ್ ಸ್ಕ್ರೀನ್ಸಲ್ಲಿ ಅದನ್ನು ಎಕ್ಸಿಕ್ಯೂಟ್ ಮಾಡಿದ್ದೀವಿ. ಪ್ರಸನ್ನ ಥಿಯೇಟ್ರು ಏನು ನಮ್ಮ ಮೇಯ್ನ್ ಥಿಯೇಟ್ರು ಬೆಂಗಳೂರಲ್ಲಿ ನಮ್ಗೆ ಸಿಕ್ಕಿರೋದು ಮೇಯ್ನ್ ಥಿಯೇಟರು ಪ್ರಸನ್ನ ಥಿಯೇಟ್ರು. ಆ ಥಿಯೇಟ್ರಲ್ಲಿ 100% ಶುಕ್ರವಾರ ಪೂರ್ತಿ ಏನು ನಮ್ಮದು 3 ಶೋ ಮತ್ತು 4 ಶೋ ಏನಿದೆಯಲ್ಲ ಆ ಶೋ ಫುಲ್ಲು ಕೂಡ ಪೂರ್ತಿ ಫಸ್ಟ್ ಹಾಫ್ ಫ್ರೀ ಇರುತ್ತೆ, ಸೆಕೆಂಡ್ ಹಾಫ್ ಟಿಕೆಟ್ ತೊಗೋಬೇಕಾಗುತ್ತೆ. ಸೆಕೆಂಡ್ ಹಾಫ್ ಇಂಟ್ರೆಸ್ಟ್ ಅನಿಸ್ತು ಸಿನಿಮಾ ನೋಡಬೇಕು ಅಂತ ನಾವು ಏನು ಅನೌನ್ಸ್ ಮಾಡಿದ್ದೋ ಖಂಡಿತವಾಗ್ಲೂ ಅದು ಇರುತ್ತೆ. ಆಮೇಲೆ ರಾಜ್ಯದ ಹಲವಾರು ಥಿಯೇಟ್ರ್ಗಳನ್ನ ನಾವು ಆಲ್ರೆಡಿ ಫೈಂಡ್ ಔಟ್ ಮಾಡಿದ್ದೀವಿ, ಮತ್ತು ಅವು ಕೂಡ ಅಲ್ಲಿ ಎಕ್ಸಿಕ್ಯೂಟ್ ಮಾಡೋದಕ್ಕೂ ಕೂಡ ಪ್ಲ್ಯಾನ್ ಮಾಡಿದ್ದೀವಿ. ಅದು 100% ನಾವು ಕೊಟ್ಟ ಭರವಸೆಯಂತೆ ಆ ಒಂದು ಪ್ಲ್ಯಾನ್ನ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀವಿ. ನಾಳೆ ಪಿಕ್ಚರ್ ನೋಡಿರೋರಿಗೆ ಗೊತ್ತಾಗುತ್ತೆ 4 ನಾಮ ಏನು ಅಂತ. ನೋಡ್ಬಿಟ್ಟು ಅದನ್ನು ಸ್ವಲ್ಪ ಎಲ್ಲರಿಗೂ ಗೊತ್ತಾಗೋ ಥರ ಮಾಡಿ. ಮೋಸ್ಟ್ ಇಂಪಾರ್ಟೆಂಟು ಇವಾಗ ನೋಡಬೇಕಿರೋದು ಆಡಿಯನ್ಸು. ನನಗೆ 3 ನಾಮ ಹಾಕ್ತಾರೋ 4 ನಾಮ ಹಾಕ್ತಾರೋ ಗೊತ್ತಿಲ್ಲ. ತುಂಬ ಸಿನಿಮಾ ಒಳ್ಳೆ ಪ್ರೀತಿಯಿಂದ ಮಾಡಿದ್ದೀವಿ, ಎಲ್ಲರೂ ಬಂದು ನೋಡಿ. 10 ಥಿಯೇಟ್ರಲ್ಲಿ ತುಂಬ ಕಷ್ಟಪಟ್ಟು ಶ್ರಮಪಟ್ಟು ನಾವು ಹೇಳಿದ ಕಾನ್ಸೆಪ್ಟು ಫಸ್ಟ್ ಹಾಫ್ ಫ್ರೀ, ಸೆಕೆಂಡ್ ಹಾಫಲ್ಲಿ ಬಂದು ನೋಡ್ಬೋದು ಅಂತ ಅಂದ್ಬಿಟ್ಟು ಸದ್ಯಕ್ಕೆ ನಮ್ಮ ಡಿಸ್ಟ್ರಿಬ್ಯೂಷನಿಂದ ಕನ್ಫರ್ಮೇಷನ್ ಸಿಕ್ಕಿದೆ. ನಾಳೆ ಎಲ್ಲ ಲಿಸ್ಟು ಥಿಯೇಟ್ರಲ್ಲಿ ಬರುತ್ತೆ, ದಯವಿಟ್ಟು ನಾಳೆ ಬಂದು ನೋಡಿ. ಥ್ಯಾಂಕ್ ಯು ಸರ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.